ಹಾಯ್ ಎವ್ರಿವನ್, ಈ ವಿಡಿಯೋದಲ್ಲಿ ನಾವು ಎಂ ಫೋರ್ಸ್ಟರ್ ಅವರು ಬರೆದಿರ್ತಕ್ಕಂತಹ ಮೈ ವುಡ್ ಎನ್ನುವ ಒಂದು ಲೆಸನ್ನನ್ನು ಡಿಸ್ಕಷನ್ ಮಾಡ್ತಾ ಇದ್ವಿ. ನೋಡಿ ವಿದ್ಯಾರ್ಥಿಗಳೇ, ಮೈ ವುಡ್ ಅಂದರೆ ನನ್ನ ಒಂದು ಗುಡ್ಡಗಾಡು ಪ್ರದೇಶ ಅಥವಾ ಅರಣ್ಯ ಅಂತೇಳಿ ನಾವಿಲ್ಲಿ ಅರ್ಥ ಮಾಡ್ಕೋಬೋದು. ವುಡ್ ಅಂದರೆ ನಾವು ಗಿಡ ಮರಗಳು ಬೆಳೆದಿರ್ತಕ್ಕಂತಹ ಒಂದು ಪ್ಲೇಸ್ ಏನಿರುತ್ತೋ ಅದನ್ನು ಇಲ್ಲಿ ವುಡ್ ಅಂತ ಕರಿಬೋದು. ಅಂದರೆ ಸಿಂಪಲ್ ಆಗಿ ಹೇಳೋದಾದರೆ ಒಂದು ಸಣ್ಣ ಅರಣ್ಯ ಪ್ರದೇಶ ಅಂಥೇಳಿ ನಾವು ಇಲ್ಲಿ ಅರ್ಥ ಮಾಡ್ಕೋಬೇಕಾಗುತ್ತೆ ಪ್ರಸ್ತುತ ಲೆಸನ್ಗೆ ಸಂಬಂಧಪಟ್ಟಂತೆ. ಈ ಒಂದು ಎಸ್ಸೆದಲ್ಲಿ ನಮ್ಮ ಒಂದು ರೈಟರ್ ಏನನ್ನು ಹೇಳ್ತಾ ಇದ್ದಾರೆ ಅಂದರೆ, ನಾವು ಹೊಸದಾಗಿ ಯಾವುದಾದ್ರೂ ಒಂದು ಭೂಮಿಯನ್ನು ಪರ್ಚೇಸ್ ಮಾಡಿದ್ದೀವಿ ಅಂದರೆ ಅದು ತುಂಬ ಸಂತೋಷವನ್ನು ಕೊಡ್ತಕ್ಕಂತಹ ವಿಷಯ ಆಗಿರುತ್ತೆ. ಆದರೆ ಅದರಿಂದ ನಮ್ಮ ಜವಾಬ್ದಾರಿನೂ ಕೂಡ ಸಾಕಷ್ಟು ಹೆಚ್ಚಾಗುತ್ತೆ. ಅಂದರೆ ನಾವು ಯಾವುದಾದ್ರೂ ಒಂದು ನೆಲ ಇರ್ಬೋದು ಅಥವಾ ಆಸ್ತಿ ಇರ್ಬೋದು, ಅದರ ಒಡೆತನವನ್ನು ಹೊಂದಿದ್ವಿ ಅಂದರೆ ಅದನ್ನು ತುಂಬ ಜೋಪಾನವಾಗಿ ನೋಡ್ಕೋಬೇಕಾಗುತ್ತೆ. ಹಾಗಾಗಿ ನಮ್ಮ ಜವಾಬ್ದಾರಿಗಳು ಹೆಚ್ಚುತ್ತವೆ ಅಂತಕ್ಕಂತಹ ಒಂದು ಮೀನಿಂಗನ್ನು ಕೊಡ್ತಕ್ಕಂತಹ ಎಸ್ಸೈ ಇದಾಗಿದೆ ವಿದ್ಯಾರ್ಥಿಗಳೇ. ಬನ್ನಿ ಈ ಒಂದು ಲೆಸನ್ನನ್ನು ಸಿಂಪಲಾಗಿ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ. ಮೊದಲನೇದಾಗಿ ನೋಡಿ, ಎಂ ಫೋಸ್ಟರ್ ಬಿಗಿನ್ಸ್ ಮೈ ವುಡ್ ಬೈ ಶೇರಿಂಗ್ ದ್ಯಾಟ್ ಹಿ ಹ್ಯಾಸ್ ರೀಸೆಂಟ್ಲಿ ಬಾಟ್ ಎ ಸ್ಮಾಲ್ ಪೀಸ್ ಆಫ್ ವುಡ್ಲ್ಯಾಂಡ್. ನೋಡಿ, ಮೊದಲನೇದಾಗಿ ನಮ್ಮ ರೈಟರ್ ಈ ಒಂದು ಎಸ್ಸೆಯ ಆರಂಭದಲ್ಲಿ ಅವರು ಒಂದು ಸ್ಮಾಲ್ ಪೀಸ್ ಆಫ್ ವುಡ್ಲ್ಯಾಂಡ್ ಅಂದರೆ ಒಂದು ಚಿಕ್ಕದಾಗಿರ್ತಕ್ಕಂತಹ ಒಂದು ಅರಣ್ಯ ಪ್ರದೇಶ ಅಥವಾ ಗುಡ್ಡಗಾಡು ಪ್ರದೇಶ ಅಥವಾ ಒಂದು ಹೊಲ ಅಂತ ನಾವು ಅಂದ್ಕೊಳ್ಳೋಣ. ಅಲ್ಲೆಲ್ಲ ಗಿಡ ಮರಗಳು ಬೆಳೆದಿರ್ತವೆ. ಅಂತಹ ಒಂದು ಲ್ಯಾಂಡನ್ನು ಏನು ಮಾಡಿದ್ದಾರೆ, ಬಾಟ್ ಅಂದರೆ ಪರ್ಚೇಸ್ ಮಾಡಿದ್ದಾರೆ ರೀಸೆಂಟಾಗಿ. ಎಟ್ ಫಸ್ಟ್ ದಿಸ್ ಸೀಮ್ಸ್ ಲೈಕ್ ಎ ಸಿಂಪಲ್ ಆ್ಯಂಡ್ ಎಕ್ಸೈಟಿಂಗ್ ಈವೆಂಟ್. ಮೊದಲಿಗೆ ಇವ್ರಿಗೆ ತುಂಬಾ ಇದೇನು ದೊಡ್ಡ ಕೆಲಸ ಅಲ್ಲ, ತುಂಬ ಸಿಂಪಲ್ ಅಂತಕ್ಕಂಥದ್ದು ಅವ್ರಿಗೆ ಅನಿಸುತ್ತೆ. ಅದರ ಜೊತೆಗೆ ಇದೇನು ಎಕ್ಸೈಟಿಂಗ್ ಈವೆಂಟ್ ಏನಲ್ಲ. ಬಟ್ ಹಿ ಕ್ವಿಕ್ಲಿ ರಿಯಲೈಸಸ್ ದ್ಯಾಟ್ ಓನಿಂಗ್ ಲ್ಯಾಂಡ್ ಕಮ್ಸ್ ವಿತ್ ಅನ್ಎಕ್ಸ್ಪೆಕ್ಟೆಡ್ ಎಮೋಷ್ನಲ್ ಎಫೆಕ್ಟ್ಸ್. ಎಸ್, ಮೊದಲಿಗೆ ಅವ್ರು ಅಂದ್ಕೊಂಡಿರಲಿಲ್ಲ ಮುಂದೆ ಇದಷ್ಟೊಂದು ರಿಸ್ಕ್ ನನಗಾಗುತ್ತೆ ಅಂತ ಅವರು ನಿರೀಕ್ಷೆನೂ ಕೂಡ ಮಾಡಿರಲಿಲ್ಲ. ಈಗ ಆ ಒಂದು ಲ್ಯಾಂಡನ್ನು ಪರ್ಚೇಸ್ ಮಾಡಿದ ಮೇಲೆ ಇವ್ರಿಗೆ ಬಹಳಷ್ಟು ಎಮೋಷ್ನಲ್ ಎಫೆಕ್ಟ್ಸ್ ಅಂದರೆ ಭಾವನಾತ್ಮಕ ಒಂದು ಎಫೆಕ್ಟ್ಗಳು ಕೂಡ ಆಗ್ತವೆ. ದ ಎಸ್ಸೆ ಈಸ್ ರಿಟನ್ ಇನ್ ಎ ಲೈಟ್ ಆ್ಯಂಡ್ ಹ್ಯೂಮರಸ್ ಟೋನ್. ಅಂದರೆ ತುಂಬ ಲೈಟ್ ಅಂದರೆ ಈ ಲೆಸನ್ ಏನು ತುಂಬ ಡಿಫಿಕಲ್ಟಾಗೂ ಇಲ್ಲ ಮತ್ತು ಹ್ಯೂಮರಸ್ ಟೋನಲ್ಲಿ ಈ ಒಂದು ಲೆಸನ್ ಇದೆ, ಅಂದರೆ ತಮಾಷೆಯಿಂದ ಕೂಡಿದೆ. ಬಟ್ ಇಟ್ ಎಕ್ಸ್ಪ್ಲೋರ್ಸ್ ಸೀರಿಯಸ್ ಐಡಿಯಾಸ್ ಅಬೌಟ್ ಹೌ ಓನರ್ಶಿಪ್ ಅಫೆಕ್ಟ್ಸ್ ಹ್ಯೂಮನ್ ನೇಚರ್. ಎಸ್, ಒಂದು ಸೀರಿಯಸ್ ಐಡಿಯಾವನ್ನು ಈ ಒಂದು ಎಸ್ಸೆ ಒಳಗೊಂಡಿದೆ ಅಂತ ಹೇಳ್ಬೋದು. ಓನರ್ಶಿಪ್ ಅಂದರೆ ಒಡೆತನ ಅಂಥೇಳಿ. ಯಾವುದಾದ್ರೂ ಒಂದು ವಸ್ತು ಇರ್ಬೋದು, ಭೂಮಿ ಇರ್ಬೋದು, ಯಾವುದಾದ್ರನ್ನು ನಾವು ಒಡೆತನ ಹೊಂದಿದರೆ ಅದು ಯಾವ ರೀತಿ ಮನುಷ್ಯನಲ್ಲಿ ಸೀರಿಯಸ್ನೆಸ್ಸನ್ನು ತರುತ್ತೆ ಮತ್ತು ಎಷ್ಟು ಜವಾಬ್ದಾರಿಗಳನ್ನು ಹೆಚ್ಚುತ್ತೆ ಮನುಷ್ಯನಲ್ಲಿ ಅಂತಕ್ಕಂತಹ ಒಂದು ಮೆಸೇಜನ್ನು, ಥೀಮನ್ನು ಈ ಒಂದು ಎಸ್ಸೆ ಕೂಡ ಒಳಗೊಂಡಿದೆ. ಆ್ಯಸ್ ಫೋಸ್ಟರ್ ರಿಫ್ಲೆಕ್ಟ್ಸ್ ಆನ್ ಹಿಸ್ ನ್ಯೂ ಪ್ರಾಪರ್ಟಿ, ಹಿ ಅಡ್ಮಿಟ್ಸ್ ದ್ಯಾಟ್ ಇಟ್ ಮೇಕ್ಸ್ ಹಿಮ್ ಫೀಲ್ ಹೆವಿಯರ್. ಏನು ಹೊಸದಾಗಿ ಲ್ಯಾಂಡನ್ನು ತೆಗೆದುಕೊಂಡ್ರೋ ನಮ್ಮ ರೈಟರ್ ಹೋಗ್ತಾ ಹೋಗ್ತಾ ಆ ಲ್ಯಾಂಡಿನ ಒಂದು ಓನರ್ಶಿಪ್ ಏನಿತ್ತೋ ಅದು ತುಂಬ ಹೆವಿ ಅನ್ನಿಸ್ಲಿಕ್ಕೆ ಇವ್ರಿಗೆ ಆರಂಭ ಆಗುತ್ತೆ, ತುಂಬ ಭಾರ ಅನ್ನಿಸ್ಲಿಕ್ಕೆ ಆರಂಭ ಅನಿಸುತ್ತೆ. ನಾಟ್ ಜಸ್ಟ್ ಫಿಸಿಕಲಿ, ಕೇವಲ ದೈಹಿಕವಾಗಿ ಮಾತ್ರ ಅಲ್ಲ, ಬಟ್ ಎಮೋಷ್ನಲಿ ಆ್ಯಂಡ್ ಸ್ಪಿರಿಚುವಲಿ ಅವ್ರಿಗೆ ಈ ಒಂದು ಲ್ಯಾಂಡ್ ಹೆವಿ ಅನ್ನಿಸ್ಲಿಕ್ಕೆ ತೊಡಗುತ್ತೆ. ಹಿ ಸೇಸ್ ದ ವುಡ್ ಹ್ಯಾಸ್ ಎ ವೇಟ್. ತುಂಬ ಇಂಪಾರ್ಟೆಂಟ್ ಆಗಿರೋ ಮೀನಿಂಗ್ ಅಂತ ಹೇಳ್ಬೋದು ವಿದ್ಯಾರ್ಥಿಗಳೇ. ಈ ಒಂದು ಲ್ಯಾಂಡನ್ನು ಹೊಂದಿದ ಮೇಲೆ ತುಂಬ ಭಾರ ಅನ್ನಿಸ್ತಾ ಇದೆ ಅವ್ರಿಗೆ, ಜವಾಬ್ದಾರಿ ಹೆಚ್ಚಿದೆ ಈಗ. ಸಜೆಸ್ಟಿಂಗ್ ದ್ಯಾಟ್ ಓನಿಂಗ್ ಸಮಥಿಂಗ್ ಟೈಸ್ ಎ ಪರ್ಸನ್ ಡೌನ್. ಎಸ್, ಯಾವುದಾದ್ರೂ ವಸ್ತು ಇರ್ಬೋದು, ಭೂಮಿ ಇರ್ಬೋದು, ಯಾವುದೋ ಆಸ್ತಿ ಇರ್ಬೋದು, ಅದರ ಒಡೆಯರು ನಾವು ಆಗಿಬಿಟ್ರೆ ಅದೇನು ಮಾಡುತ್ತೆ ಅಂದರೆ ನಮ್ಮನ್ನು ಬಂಧನಕ್ಕೆ ಒಳಪಡಿಸುತ್ತೆ. ಯಾಕೆಂದರೆ ನಾವು ಅದನ್ನು ಜೋಪಾನವಾಗಿ ನೋಡ್ಕೋಬೇಕಲ್ವ. ಅದನ್ನು ಬೇರೆ ಮಿಸ್ಯೂಸ್ ಆಗದ ಹಾಗೆ, ಬೇರೆ ಯಾರು ಬಂದು ಆಕ್ರಮಣ ಮಾಡದ ಹಾಗೆ ಅದನ್ನು ತುಂಬ ಜವಾಬ್ದಾರಿಯಿಂದ ನೋಡ್ಕೋಬೇಕಾಗುತ್ತೆ. ಅದನ್ನು ಹಾಗೆ ಬಿಟ್ಟು ಹೋಗಲಿಕ್ಕೆ ಆಗೋದಿಲ್ಲ. ಹಾಗೆ ಟೈಸ್ ಅಂದರೆ ಕಟ್ಟಿ ಹಾಕೋದು ಅಂತೇಳಿ ಅರ್ಥ ಮಾಡ್ಕೊಳ್ಳಿ. ಒಬ್ಬ ಮನುಷ್ಯನನ್ನು ಕಟ್ಟಿ ಹಾಕಿಬಿಡುತ್ತೆ. ಹಾಗಾಗಿ ನಾನು ಕೂಡ ಕಟ್ಟುಪಾಡಿಗೆ ಒಳಗಾಗಿಬಿಟ್ಟಿದ್ದೇನೆ ಅದನ್ನು ಪರ್ಚೇಸ್ ಮಾಡಿದ ಮೇಲೆ. ಹಾಗಾಗಿ ತುಂಬಾ ಈಗ ಹೆವಿ ವೆಯ್ಟ್ ಅಂತ ಅನ್ನಿಸ್ತಾ ಇದೆ ಅಂತ ರೈಟರ್ ಹೇಳ್ತಾ ಇದ್ದಾರೆ. ಹಿ ನೋ ಲಾಂಗರ್ ಫೀಲ್ಸ್ ಆ್ಯಸ್ ಫ್ರೀ ಆರ್ ಲೈಟ್ ಹಾರ್ಟೆಡ್ ಆ್ಯಸ್ ಬಿಫೋರ್. ಮೊದಲಿಗೆ ತುಂಬ ಫ್ರೀ ಆಗಿರ್ತಿದ್ರು, ಸಂತೋಷವಾಗಿ ಎಲ್ಲಿ ಬೇಕಲ್ಲೂ ತಿರುಗಾಡ್ಕೊಂಡು ಇರ್ತಾಯಿದ್ರು. ಬಟ್ ಈಗ ಆ ರೀತಿ ಫ್ರೀಯಾಗಿ ಇರಲಿಕ್ಕೆ ಸಾಧ್ಯ ಇಲ್ಲ, ಯಾಕೆಂದರೆ ಆ ಲ್ಯಾಂಡನ್ನು ಇವರು ನೋಡ್ಕೋಬೇಕಾಗಿತ್ತು. ಇನ್ಸ್ಟೆಡ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ಓನರ್ಶಿಪ್ ಈಸ್ ಸ್ಟಾರ್ಟಿಂಗ್ ಟು ಬರ್ಡನ್ ಹಿಮ್. ಬರ್ಡನ್ ಅಂದರೆ ತುಂಬ ಹೊರೆಯಾಗೋದು ಅಂತೇಳಿ ಅರ್ಥ ಮಾಡ್ಕೊಳ್ಳಿ ವಿದ್ಯಾರ್ಥಿಗಳೇ. ರೆಸ್ಪಾನ್ಸಿಬಿಲಿಟಿ ಅಂದರೆ ಜವಾಬ್ದಾರಿ ಅಂತೇಳಿ. ಸೊ ಈಗ ಹೊಸ ಲ್ಯಾಂಡ್ ಏನಿದೆನೋ ಅದರ ಓನರ್ ಇವರು ಆಗಿರೋದ್ರಿಂದ ಇವಾಗ
ಜವಾಬ್ದಾರಿ ಹೆಚ್ಚಾಯಿತು, ಹಾಗಾಗಿ ಒಂದು ಬರ್ಡನ್ ಇವ್ರಿಗೆ ಆಗ್ತಾ ಇದೆ, ಮೊದಲಿನಷ್ಟು ಫ್ರೀ ಇರಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂಥೇಳಿ ನಮ್ಮ ರೈಟರ್ ಹೇಳ್ತಾ ಇದ್ದಾರೆ. ಸೊ ಯಾವ ರೀತಿ ಜವಾಬ್ದಾರಿ ಅಂತಕ್ಕಂಥದ್ದು ಒಬ್ಬ ಮನುಷ್ಯನನ್ನು ಬಂಧನಕ್ಕೆ ಒಳಪಡಿಸುತ್ತೆ ಅನ್ನೋದನ್ನು ರೈಟರಲ್ಲೂ ಇಲ್ಲಿ ಹೇಳ್ತಾ ಇದ್ದಾರೆ. He also starts to notice a feeling of greed growing inside him. ಎಸ್ ನೋಡಿ, ಮೊದಲಿಗೆ ಇವರು ಆ ಲ್ಯಾಂಡನ್ನು ಪರ್ಚೇಸ್ ಮಾಡಿ ನಾನು ಅದರ ಒಡೆಯ ಆಗಬೇಕು ಅಂತಕ್ಕಂತಹ ಮಹಾನ್ ಆಸೆಯನ್ನು ಏನು ಹೊಂದಿರಲಿಲ್ಲ. ಆದರೆ ಈಗ ಅವರ ಒಂದು ಗ್ರೀಡ್ ಅಂದರೆ ಮೊದಲಿಗೆ ಲ್ಯಾಂಡನ್ನು ಪರ್ಚೇಸ್ ಮಾಡಿಕೊಂಡ್ರು, ಈಗ ಅವರ ಗ್ರೀಡ್ ಹೆಚ್ಚಾಗ್ತಾ ಇದೆ. ಅಂದರೆ ಇನ್ನೂ ಹೆಚ್ಚಿನ ಲ್ಯಾಂಡ್ ಬೇಕು ಅಂತಕ್ಕಂತಹ ದುರಾಸೆ ಅಂತೇಳಿ ನಾವು ಹೇಳ್ಬೋದು. ದುರಾಸೆ ಅಂದರೆ ಹೆಚ್ಚಿನ ಆಸೆ ಇಲ್ಲಿ ಅವ್ರಿಗೆ ಆಗ್ತಾ ಇದೆ. ಫೋಸ್ಟರ್ ಜೋಕ್ಸ್ ದ್ಯಾಟ್ ಹಿ ವಾಂಟ್ಸ್ ದ ವುಡ್ ಟು ಗ್ರೋ ಬಿಗ್ಗರ್. ಆ ಒಂದು ವುಡ್ ಏನಿತ್ತೋ ಅಂದರೆ ಅವರ ಪ್ರದೇಶ ಏನಿತ್ತೋ ಇನ್ನೂ ದೊಡ್ಡದಾಗಬೇಕು, ಅಂದರೆ ನಾನು ಇನ್ನೊಂದಿಷ್ಟು ಲ್ಯಾಂಡನ್ನು ಪರ್ಚೇಸ್ ಮಾಡ್ಕೋಬೇಕು, ನನ್ನ ಒಂದು ಈ ವುಡ್ ಪ್ರದೇಶ ಏನಿದೆಯೋ ಇದು ಇನ್ನೂ ಹೆಚ್ಚಿಗೆ ಆಗಬೇಕು, ನಾನು ಹೆಚ್ಚಿನ ಭೂಮಿಯ ಒಡೆಯನಾಗಬೇಕು ಅಂತಕ್ಕಂತಹ ಆಸೆ ಹೆಚ್ಚುತ್ತಾ ಹೋಗ್ತಾ ಇದೆ. ಟು ಎಕ್ಸ್ಟೆಂಡ್ ಇಟ್ಸ್ ಬೌಂಡರೀಸ್ ಅಂದರೆ ಆ ಒಂದು ವುಡ್ನ ಬೌಂಡರಿ ಗಡಿ ಏನಿತ್ತೋ ಇನ್ನೂ ವಿಸ್ತಾರ ಆಗಬೇಕು. ಆರ್ ಇವನ್ ಟು ಟೇಕ್ ಓವರ್ ನಿಯರ್ ಬೈ ಲ್ಯಾಂಡ್, ಅದೇ ರೀತಿ ಅಕ್ಕಪಕ್ಕದಲ್ಲಿರ್ತಕ್ಕಂತಹ ನಿಯರ್ ಬೈ ಲ್ಯಾಂಡ್ ಏನಿತ್ತೋ ಅದನ್ನು ಕೂಡ ನಾನು ನನ್ನ ಅವಶ್ಯಕತೆ ತೆಗೆದುಕೊಳ್ಬೇಕು ಅಂತಕ್ಕಂತಹ ಒಂದು ದುರಾಸೆ ಇಲ್ಲಿ ರೈಟರಲ್ಲಿ ಮೂಡ್ತಾ ಇದೆ. ದಿಸ್ ಸರ್ಪ್ರೈಸಸ್ ಹಿಮ್ ಬಿಕಾಸ್ ಹಿ ನೆವರ್ ಥಾಟ್ ಆಫ್ ಹಿಮ್ಸೆಲ್ಫ್ ಆ್ಯಸ್ ಗ್ರೀಡಿ. ನೋಡಿ, ನಮ್ಮ ರೈಟರ್ ಯಾವತ್ತೂ ಕೂಡ ಅಂದ್ಕೊಂಡೇ ಇರಲಿಲ್ಲ ಈ ರೀತಿಯ ದುರಾಸೆ ನನ್ನ ಬಳಿ ಬರುತ್ತೆ ಅಂತ ಅವರ ಲೈಫಲ್ಲಿ ಅವರು ಅಂದ್ಕೊಂಡಿರಲಿಲ್ಲ. ಸೊ ಅವರ ದುರಾಸೆ ಏನಿದೆ ಹೌದು ಅವ್ರಿಗೇನೆ ಸರ್ಪ್ರೈಸ್ ಕೊಡ್ತಾ ಇದೆ ಈಗ. ದೋ ದಿಸ್ he shows how even a small bit of property can awaken desires for more. ನೋಡಿ, ಮೊದಲಿಗೆ ಅವರು ಪರ್ಚೇಸ್ ಮಾಡಿದ್ದು ತುಂಬಾ ಸ್ಮಾಲ್ ಅಮೌಂಟ್ ಆಫ್ ಲ್ಯಾಂಡನ್ನು, ಬಟ್ ಆ ಒಂದು ಲ್ಯಾಂಡನ್ನು ತೆಗೆದುಕೊಂಡ ನಂತರ ಆ ಒಂದು ಲ್ಯಾಂಡನ್ನು ಸುತ್ತಮುತ್ತ ಇರತಕ್ಕಂತಹ ಪ್ರದೇಶವೂ ಕೂಡ ನನ್ನದಾಗಬೇಕು, ನನ್ನ ಲ್ಯಾಂಡ್ ಇನ್ನೂ ಹೆಚ್ಚಿಗೆ ಆಗಬೇಕು ಅಂತಕ್ಕಂತಹ ಆಸೆ ಅವರಲ್ಲಿ ಬರ್ತಾ ಇದೆ. ಸೊ ಆ ಒಂದು ಲ್ಯಾಂಡ್ ಯಾವ ರೀತಿ ಅವೇಕನ್ ಅಂದರೆ ಇವರ ಮನಸ್ಸಿನಲ್ಲಿರ್ತಕ್ಕಂತಹ ದುರಾಸೆಯನ್ನು ಇನ್ನೂ ಹೆಚ್ಚು ಬೇಕು ಅಂತಕ್ಕಂತಹ ಅತಿ ಆಸೆಯನ್ನು ಈಗ ಹೆಚ್ಚು ಮಾಡ್ತಾ ಇದೆ. ಡಿಸೈರ್ಸ್ ಫಾರ್ ಮೋರ್ ಅಂತೇಳಿ ಹೇಳ್ತಾ ಇದ್ದಾರೆ. ಅಲಾಂಗ್ ವಿತ್ ಗ್ರೀಡ್, ನೋಡಿ ಕೇವಲ ಅತಿ ಆಸೆಯ ಜೊತೆಗೆ ಅದ್ರ ಜೊತೆಗೆ ಇನ್ನೂ ಬೇರೆ ಬೇರೆನೂ ಆಗ್ತಾ ಇದೆ. ಏನಾಗ್ತಾ ಇದೆ? ಫೋಸ್ಟರ್ ಬಿಗಿನ್ಸ್ ಟು ಫೀಲ್ ಪ್ರೈಡ್ ಅಂದರೆ ಗರ್ವ ಅಂತ ಹೇಳ್ಬೋದು. ಆ್ಯಂಡ್ ಎ ಡಿಸೈರ್ ಅಂದರೆ ಇದು ದುರಾಸೆ. ಟು ಕಂಟ್ರೋಲ್ ಹಿಸ್ ಲ್ಯಾಂಡ್, ಅವರಲ್ಲಿ ಗರ್ವ ಮೂಡ್ತಾ ಇದೆ. ಯಾಕೆಂದರೆ ನಾನು ಇಷ್ಟೊಂದು ಭೂಮಿಯ ಒಡೆಯನಾಗಿದ್ದೇನೆ ಅಂತಕ್ಕಂತಹ ಗರ್ವ ಅವರ ಮನಸ್ಸಿನಲ್ಲಿ ಬರ್ತಾ ಇದೆ ಈಗ. ಹಿ ಥಿಂಕ್ಸ್ ಅಬೌಟ್ ಬಿಲ್ಡಿಂಗ್ ಎ ವಾಲ್ ಅರೌಂಡ್ ದ ವುಡ್ ಟು ಶೋ ಇಟ್ಸ್ ಹೀಸ್. ಎಸ್, ಇನ್ನೊಂದು ವಿಚಾರ ಅವರ ತಲೆಯಲ್ಲಿ ಬರ್ತಾ ಇದೆ. ಅದೇನಪ್ಪ ಅಂದರೆ ಆ ಒಂದು ಲ್ಯಾಂಡ್ ಏನಿತ್ತೋ ಅದರ ಸುತ್ತ ಬಿಲ್ಡಿಂಗ್ ಎ ವಾಲ್, ಒಂದು ಗೋಡೆಯನ್ನು ಅಂದರೆ ಒಂದು ಫೆನ್ಸ್ ಅಂತೇಳಿ ಹೇಳ್ಬೋದು ನಾವು. ಫೆನ್ಸ್ ಅಂದರೆ ಬೇಲಿ ಅಂತೇಳಿ. ಸೊ ತನ್ನ ಒಂದು ಲ್ಯಾಂಡ್ನ ಸುತ್ತ ವುಡ್ನ ಸುತ್ತ ಏನು ಮಾಡಬೇಕು? ನಾನೊಂದು ಬಿಲ್ಡಿಂಗ್ ವಾಲ್, ಒಂದು ವಾಲನ್ನು ಕಟ್ಟಬೇಕು. ಯಾಕೆಂದರೆ ನಾನು ಇದರ ಒಡೆಯಾಗಿದ್ದೇನೆ, ಇದು ಎಲ್ರಿಗೂ ಗೊತ್ತಾಗಬೇಕು, ನಾನು ಇದರ ಮಾಲೀಕ ಅಂತೇಳಿ ಅಂತಕ್ಕಂತಹ ಒಂದು ವಿಚಾರವೂ ಕೂಡ ಅವರ ತಲೆಯಲ್ಲಿ ಈಗ ಬರ್ತಾ ಇದೆ. ಸೊ ಹಿ ವಾಸ್ ಥಿಂಕಿಂಗ್ ಟು ಬಿಲ್ಡ್ ಎ ವಾಲ್ ಅರೌಂಡ್ ದ wood. He imagines organizing the trees and adding decorations to make it impressive. ಏನು ಲ್ಯಾಂಡನ್ನು ತೆಗೆದುಕೊಂಡಿದ್ದಾರೋ, ವುಡ್ಡನ್ನು ತೆಗೆದುಕೊಂಡಿದ್ದಾರೋ ಅಲ್ಲಿರ್ತಕ್ಕಂತಹ ಆ ಗಿಡ ಮರಗಳು ಏನು ಬೆಳೆದಿರ್ತವೋ ಅವುಗಳನ್ನು ತುಂಬ ನೀಟಾಗಿ ಆರ್ಗನೈಸ್ ಮಾಡಬೇಕು ಅಂದ್ಕೊಳ್ತಾರೆ. ನೋಡಲಿಕ್ಕೆ ತುಂಬಾ ಅಟ್ರಾಕ್ಟಿವ್ ಆಗಿರಬೇಕು, ನನ್ನ ಒಂದು ಈ ಒಂದು ವುಡ್ ಏನಿದೆ ತುಂಬ ಸ್ಪೆಷಲಾಗಿ ಕಾಣಿಸ್ಬೇಕು ಅಂತಕ್ಕಂಥ ಒಂದು ಆಸೆ ಅವರ ಮನಸ್ಸಲ್ಲಿ ಮೂಡ್ತಾ ಇದೆ. ಆ್ಯಂಡ್ ಆ್ಯಡಿಂಗ್ ಡೆಕೋರೇಷನ್ಸ್ ಅಂದರೆ ಒಂದು ಅಲಂಕಾರವನ್ನು ಮಾಡಬೇಕು ಈ ಒಂದು ಲ್ಯಾಂಡ್ಗೆ ಅಂತೇಳಿ ಅಂದ್ಕೊಳ್ತಾ ಇದ್ದಾರೆ. ದೀಸ್ ಥಾಟ್ಸ್ ರಿವೀಲ್ ಹೌ ಓನರ್ಶಿಪ್ ಕ್ಯಾನ್ ಲೀಡ್ ಟು ಪ್ರೈಡ್, ಸೆಲ್ಫ್ಲೆಸ್ನೆಸ್ ಆ್ಯಂಡ್ ದ ನೀಡ್ ಟು ಶೋ ಆಫ್. ಎಸ್, ಈ ವಿಚಾರಗಳು ಅವರ ತಲೆಯಲ್ಲಿ ಏನು ಮೂಡ್ತಾ ಇದ್ದವು ಅಂದರೆ ಈ ಒಂದು ಓನರ್ಶಿಪ್ ಫೀಲಿಂಗ್ ಏನಿದೆನೋ ಅದು ಪ್ರೈಡ್ ಅಂದರೆ ಒಂದು ಗರ್ವಕ್ಕೆ ದಾರಿ ಮಾಡಿಕೊಡ್ತಾ ಇದೆ. ಸೆಲ್ಫಿಶ್ನೆಸ್ ಒಂದು ಸ್ವಾರ್ಥತೆಗೆ ದಾರಿ ಮಾಡಿಕೊಡ್ತಾ ಇದೆ. ನೋಡಿ, ಇದು ಲ್ಯಾಂಡ್ ನಂದು ಅಂತೇಳಿ ಅವರು ಬೇಲಿ ಹಾಕ್ಕೊಳ್ಳಿಕ್ಕೆ ರೆಡಿ ಇದ್ದಾರೆ. ಯಾಕೆಂದರೆ ಇದು ನಂದು ಅಂತಕ್ಕಂಥ ಒಂದು ಫೀಲಿಂಗ್ ಅವರಲ್ಲಿ ಬರ್ತಾ ಇದೆ. ಆ್ಯಂಡ್ ದ ನೀಡ್ ಟು ಶೋ ಆಫ್, ಬೇರೆಯವ್ರಿಗೆ ತೋರಿಸ್ಕೋಬೇಕು. ಆ ಒಂದು ಅಲಂಕಾರವನ್ನು ಮಾಡಿಬಿಟ್ಟು ಗಿಡ ಮರಗಳು ಬೆಳೆದಿದ್ದಾವೋ ತುಂಬ ನೀಟಾಗಿ ಕಾಣೋ ಹಾಗೆ ಮಾಡಿಬಿಟ್ರೆ, ಡೆಕೋರೇಟ್ ಮಾಡಿಬಿಟ್ರೆ ತುಂಬ ಶೋ ಆಫ್ ಅಂದರೆ ನೋಡಲಿಕ್ಕೆ ತುಂಬ ಚೆನ್ನಾಗಿ ಕಾಣ್ತವೆ, ಬೇರೆಯವ್ರಿಗೆ ನೋಡಲಿಕ್ಕೆ ಅಂದವಾಗಿ ಕಾಣ್ತವೆ ಅಂತಕ್ಕಂಥ ವಿಚಾರಗಳು ಅವರ ತಲೆಯಲ್ಲಿ ಬರ್ತಾ ಇದ್ದಾವೆ. ಫೋಸ್ಟರ್ ದೆನ್ ರಿಫ್ಲೆಕ್ಟ್ಸ್ ಆನ್ ಹೌ ಓನಿಂಗ್ ಲ್ಯಾಂಡ್ ಸೆಪ್ರೇಟ್ಸ್ ಪೀಪಲ್ ಫ್ರಮ್ ಅದರ್ಸ್.
ಈ ರೀತಿ ಲ್ಯಾಂಡನ್ನು ಓನ್ ಮಾಡೋದ್ರಿಂದ ಮತ್ತೊಂದು ಇಲ್ಲಿ ಆಗ್ತಕ್ಕಂತಹ ನೆಗೆಟಿವ್ ಇಂಪ್ಯಾಕ್ಟನ್ನು ರೈಟರ್ ಅವರು ಹೇಳ್ತಾ ಇದ್ದಾರೆ. ಏನು ಮಾಡುತ್ತೆ ಈ ರೀತಿ ಲ್ಯಾಂಡನ್ನು ಓನಿಂಗ್ ಅಂದರೆ ಒಡೆತನಕ್ಕೆ ಪಡೆದುಕೊಂಡ ನಂತರದಲ್ಲಿ ಇದರಿಂದಾಗಿ ಜನಗಳು ದೂರ ಆಗ್ತಾರೆ, ನಮ್ಮ ಬಂಧುಗಳೇ ದೂರ ಆಗ್ತಾ ಇದ್ದಾರೆ ಅಂತೇಳಿ ಹೇಳ್ತಾ ಇದ್ದಾರೆ. He hints that landowners might become isolated and even unjust. ಸಮಾಜದಿಂದ ಇವರು ಐಸೋಲೇಟೆಡ್ ಅಂದರೆ ಏಕಾಂಗಿಯಾಗಿ ಬದುಕಬೇಕಾಗಿರ್ತಕ್ಕಂತಹ ಸಂದರ್ಭ ಬರುತ್ತೆ ನೋಡಿ. ಯಾಕೆಂದರೆ ಆ ಲ್ಯಾಂಡನ್ನು ಪರ್ಚೇಸ್ ಮಾಡಿದ ಮೇಲೆ ಒಂದು ಸ್ವಾರ್ಥ ಬರುತ್ತೆ ಮತ್ತು ಅದರ ಸುತ್ತ ಒಂದು ಬೇಲಿಯನ್ನು ಹಾಕ್ಕೊಂಡು ಬೇರೆಯವರಿಗೆ ಅದು ಒಂದು ಟಚ್ ಕೂಡ ಇಲ್ಲದ ಹಾಗೆ ಮಾಡೋದ್ರಿಂದ ಏಕಾಂತತೆ ಬರುತ್ತೆ, ಒಂಟಿತನದಿಂದ ಬದುಕಬೇಕಾಗುತ್ತೆ ಅಂಥೇಳಿ ಹೇಳ್ತಾ ಇದ್ದಾರೆ. ಹಿ ಕ್ವೆಶನ್ಸ್ ವೆದರ್ ಓನಿಂಗ್ ಪ್ರಾಪರ್ಟಿ ಮೇಕ್ಸ್ ಪೀಪಲ್ ಬೆಟರ್ ಆರ್ ವರ್ಸ್ ಆ್ಯಂಡ್ ಕನ್ಕ್ಲೂಡ್ಸ್ ದ್ಯಾಟ್ ಇಟ್ ಕ್ಯಾನ್ ಬಿ ಸ್ಪಿರಿಚುವಲಿ ಹಾರ್ಮ್ಫುಲ್. ಕೊನೆಗೆ ನಮ್ಮ ಈ ಒಂದು ರೈಟರ್ ಏನು ಹೇಳ್ತಾ ಇದ್ದಾರೆ, ಒಂದು ಪ್ರಶ್ನೆಯನ್ನು ಇಡ್ತಾ ಇದ್ದಾರೆ. ಏನು ಆ ಪ್ರಶ್ನೆ ಅಂದರೆ ಓನಿಂಗ್ ಪ್ರಾಪರ್ಟಿ ಮೇಕ್ಸ್ ಪೀಪಲ್ ಬೆಟರ್ ಆರ್ ವರ್ಸ್, ಜನಗಳನ್ನು ಇದು ಉತ್ತಮರನ್ನಾಗಿ ಮಾಡುತ್ತೋ ಅಥವಾ ಕೆಟ್ಟವರನ್ನಾಗಿ, ಪೀಪಲ್ ಬೆಟರ್ ಆರ್ ವರ್ಸ್ ಅಥವಾ ಕೆಟ್ಟವರನ್ನಾಗಿ ಮಾಡುತ್ತೋ ಲ್ಯಾಂಡನ್ನು ಹೊಂದೋದ್ರಿಂದ ಅಂತಕ್ಕಂಥ ಒಂದು ಪ್ರಶ್ನೆಯನ್ನು ಅವರು ಇಡ್ತಾ ಇದ್ದಾರೆ. ಇದರ ಜೊತೆಗೆ ಅವರು ಒಬ್ಬ ಮನುಷ್ಯನನ್ನು ಸ್ಪಿರಿಚುವಲಿ ಅಂದರೆ ಆಧ್ಯಾತ್ಮಿಕವಾಗಿ ಹಾನಿಯನ್ನು ಉಂಟು ಮಾಡ್ತಕ್ಕಂಥದ್ದೇ ಈ ಒಂದು ಒಡೆತನ ಅಂತಕ್ಕಂಥದ್ದು ಹೇಳ್ತಾ ಇದ್ದಾರೆ. Instead of bringing happiness, ownership can bring anxiety and selfishness. ಸಂತೋಷವನ್ನು ತಂದು ಕೊಡುವುದರ ಬದಲಾಗಿ ಇದೇನು ಮಾಡುತ್ತೆ, ನಮ್ಮಲ್ಲಿ ಆಂಗ್ಸೈಟಿ, ಆತಂಕಗಳನ್ನು, ಸ್ವಾರ್ಥತೆಯನ್ನು, ಇಂತಹ ಬೇಡವಾಗಿರ್ತಕ್ಕಂತಹ ಗುಣಗಳನ್ನು ಮನುಷ್ಯನಲ್ಲಿ ತಂದೊಡ್ಡುತ್ತೆ. ಹಾಗಾಗಿ ಓನಿಂಗ್ ದ ಲ್ಯಾಂಡ್ ಅಥವಾ ಓನಿಂಗ್ ದ ವುಡ್ ಈಸ್ ನಾಟ್ ಎ ಗುಡ್ ಥಿಂಗ್ ಅಂತಕ್ಕಂಥದ್ದನ್ನು ಕೂಡ ನಮ್ಮ ರೈಟರಲ್ಲಿ ಹೇಳ್ತಾ ಇದ್ದಾರೆ. ಇನ್ನು ಕೊನೆ ಭಾಗದಲ್ಲಿ ಒಂದಿಷ್ಟು ಮೆಸೇಜನ್ನು ಕೂಡ ಅವರು ಕೊಡ್ತಾ ಇದ್ದಾರೆ. ಇನ್ ದ ಎಂಡ್ ಫೋರ್ ಸ್ಟಾರ್ ಯೂಸಸ್ ಹೀಸ್ ಹ್ಯೂಮರಸ್ ಪರ್ಸನಲ್ ಸ್ಟೋರಿ ಟು ಮೇಕ್ ಎ ಡೀಪರ್ ಪಾಯಿಂಟ್. ತಮ್ಮ ಒಂದು ಸ್ವಂತ ಅನುಭವವನ್ನು ನಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದಾರೆ. ತುಂಬ ಡೀಪ್ ಆಗಿರ್ತಕ್ಕಂತಹ ಮೀನಿಂಗನ್ನು ಅವರ ಅನುಭವ ಹೊಂದಿದೆ. ಓನಿಂಗ್ ಥಿಂಗ್ಸ್ ನೋಡಿ, ಕೇವಲ ಲ್ಯಾಂಡ್ ಅಷ್ಟೇ ಅಲ್ಲ, ಯಾವುದೇ ವಸ್ತು ಇರ್ಬೋದು, ಕಾರ್ ಇರ್ಬೋದು, ಮನೆ ಇರ್ಬೋದು, ಏನೇ ಇರ್ಬೋದು. ಓನಿಂಗ್ ಥಿಂಗ್ಸ್ ಎಸ್ಪೆಷಲಿ ಲ್ಯಾಂಡ್, ಅದರಲ್ಲೇ ಲ್ಯಾಂಡನ್ನು ನಾವು ಒಡೆತನಕ್ಕೆ ತೆಗೆದುಕೊಂಡ್ರೆ ಏನೆಲ್ಲ ಆಗ್ತವೆ, ಕ್ಯಾನ್ ಚೇಂಜ್ ಎ ಪರ್ಸನ್ ಇನ್ ನೆಗೆಟಿವ್ ವೇಸ್. ಒಬ್ಬ ಮನುಷ್ಯನನ್ನು ತುಂಬ ನೆಗೆಟಿವ್ ಆಗಿ ಬದಲಾಯಿಸ್ತವೆ. ಯಾಕೆಂದರೆ ನಮ್ಮ ಆತ್ಮೀಯರು ಅಂತಕ್ಕಂಥವ್ರೆ ಅನೇಕ ಕಾರಣಗಳಿಂದ ದೂರ ಆಗ್ತಾರೆ. ನಾವೆಲ್ಲ ನೋಡ್ತಾ ಇದ್ದೇವೆ, ಲ್ಯಾಂಡ್ಗೋಸ್ಕರನೇ ಜನಗಳು ಹೊಡೆದಾಡಿಕೊಂಡು ಒಡ ಹುಟ್ಟಿದ್ದವರೇ ಅಣ್ಣ ತಮ್ಮಂದರೆ ದೂರ ಆಗ್ತಾ ಇದ್ದಾರೆ. ತಂದೆ ಮಕ್ಕಳ ಮಧ್ಯೆನೇ ಜಗಳ ಆಗ್ತಕ್ಕಂಥದ್ದನ್ನು ನೋಡ್ತಾ ಇದ್ದೇವೆ. ಕೋರ್ಟ್ ಕಚೇರಿಗಳಿಗೆ ಜನಗಳು ಯಾವ ರೀತಿ ಅಲಿತಾ ಇದ್ದಾರೆ ಅಂತಕ್ಕಂಥದ್ದು ಗಮನಿಸ್ತೇವೆ. ಹಾಗಾಗಿ ಓನಿಂಗ್ ದ ಲ್ಯಾಂಡ್ ಡೆಫಿನೆಟ್ಲಿ ಗಿವ್ ನೆಗೆಟಿವ್ ಇಂಪ್ಯಾಕ್ಟ್ಸ್ ಆನ್ ಅವರ್ ಲೈಫ್ ಅಂತೇಳಿ ಇಲ್ಲಿ ರೈಟರ್ ಹೇಳ್ತಾ ಇದ್ದಾರೆ. ದ ಎಸ್ಸೇ ವಾರ್ನ್ಸ್ ದಟ್ ಪೊಸೆಷನ್ಸ್ ಮೈಟ್ ಸೀಮ್ ರಿವಾರ್ಡಿಂಗ್. ಮೇ ಬಿ ಈ ಒಂದು ಲ್ಯಾಂಡನ್ನು ನಾವೇನು ಮಾಡ್ಬೋದು, ತೆಗೆದುಕೊಳ್ಳೋದ್ರಿಂದ ಕೆಲವೊಂದಿಷ್ಟು ರಿವಾರ್ಡ್ಸ್ ಇರಬಹುದು, ಬಟ್ ಕ್ಯಾನ್ ಲೀಡ್ ಟು ಗ್ರೀಡ್. ನಮ್ಮನ್ನು ದುರಾಸೆಯರಿಗೆ ಅದು ಕರೆದುಕೊಂಡು ಹೋಗುತ್ತೆ. ಪ್ರೈಡ್, ನಮ್ಮಲ್ಲಿ ಗರ್ವವನ್ನು ತರುತ್ತೆ. ಆ್ಯಂಡ್ ಎ ಹೆವಿಯರ್ ಸೋಲ್, ನಮ್ಮನ್ನು ತುಂಬ ಭಾರವಾಗಿರ್ತಕ್ಕಂಥ ವ್ಯಕ್ತಿಗಳ ಆಗಿರುವಂತೆ ಮಾಡುತ್ತೆ. ನಮ್ಮ ಮನಸ್ಸಿನ ಮೇಲೆ ಅನೇಕ ಒತ್ತಡಗಳನ್ನು ಸೃಷ್ಟಿ ಮಾಡುತ್ತೆ ಅಂಥೇಳಿ ಹೇಳ್ತಾ ಇದ್ದಾರೆ. ಥ್ರೂ ಹಿಸ್ ವಿಟ್ಟಿ ರಿಫ್ಲೆಕ್ಷನ್ಸ್ ಫೋಸ್ಟರ್ ಎನ್ಕರೇಜಸ್ ರೀಡರ್ಸ್ ಟು ಥಿಂಕ್ ಕ್ರಿಟಿಕಲಿ ಅಬೌಟ್ ದ ಟ್ರೂ ಕಾಸ್ಟ್ ಆಫ್ ಓನರ್ಶಿಪ್. ನಾವು ಲ್ಯಾಂಡನ್ನು ತೆಗೆದುಕೊಂಡು ಮೊದಲಿಗೆ ಏನು ಖುಷಿ ಪಡ್ತೀವೋ ಅದಷ್ಟೇ ಅಲ್ಲ, ಅದರಿಂದ ಬರ್ತಕ್ಕಂತಹ ನೆಗೆಟಿವ್ ಇಂಪ್ಯಾಕ್ಟ್ಸ್ ಏನಿದೆವೋ ವಿ ಶುಡ್ ಕನ್ಸಿಡರ್ ಆಲ್ ಆಫ್ ದೆಮ್ ಅಂತೇಳಿ ನಮ್ಮ ರೈಟರ್ ಹೇಳ್ತಾ ಈ ಒಂದು ಎಸ್ಸೆಯನ್ನು ಮುಗಿಸ್ತಾ ಇದ್ದಾರೆ. ವಿದ್ಯಾರ್ಥಿಗಳೇ, ವಿಡಿಯೋ ಹೆಲ್ಪ್ಫುಲ್ ಅನಿಸಿದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಮತ್ತು ನಿಮ್ಮ ಎಲ್ಲ ಫ್ರೆಂಡ್ಸ್ಗಳಿಗೂ ಕೂಡ ಈ ಒಂದು ವಿಡಿಯೋವನ್ನು ಶೇರ್ ಮಾಡಿ. ಅದರ ಜೊತೆಗೆ ಬೇರೆ ಯಾವುದಾದ್ರೂ ನಿಮಗೆ ಲೆಸನ್ ಬೇಕು ಅನ್ನೋದಾದರೆ ಕಮೆಂಟ್ ಬಾಕ್ಸಲ್ಲಿ ಟೈಪ್ ಮಾಡಿ ಆ ಒಂದು ಲೆಸನ್ನ ಟೈಟಲನ್ನು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ಸಿಗೋಣ. ಟೇಕ್ ಕೇರ್, ಕೀಪ್ ಲರ್ನಿಂಗ್. ಬಾಯ್ ಬಾಯ್.